ಒಂದು ನಿವೃತ್ತಿ ಹೊಂದಿರುವ ಪ್ರಯುಕ್ತ ಅವ್ರನ್ನ ಬೀಳ್ಕೊಡುವ ಸಮಾರಂಭವನ್ನು ನಡೆಸಲಾಗಿರುತ್ತದೆ. ಈ ಸಭೆಯ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಮೇಟೇಶ್ವರ್ಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಈ ಸಮಾರಂಭದ ಕೇಂದ್ರ ಬಿಂದುವಾದಂಥ ಗೊರ್ಚಿಯವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಪಿ ಎ ನಾಗರಾಜರನ್ನು ತಮ್ಮೆಲ್ಲರ ಪರವಾಗಿ ತುಂಬ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಎಂದರೆ ಎಲ್ಲರನ್ನೂ ಕುರ್ಚಿಯವರ ಕುಟುಂಬ ವರ್ಗದವರನ್ನು ಕೂಡ ಈ ಸಮಾರಂಭಕ್ಕೆ ತುಂಬ ಸ್ವಾಗತವನ್ನು ಕೊಡುತ್ತೇನೆ. ಈ ವಿಭಾಗ ಕಚೇರಿ ಕಾರ್ಯನಿರ್ವಹಣೆ ಮಾಡಿದಂಥ ಗಿರೀಶ್ ಮೆಟ್ಟಿಗ್ ಅವರಿಗೆ ನಮಸ್ಕಾರಗಳು ಹಾಗೂ ಅವರನ್ನದೇ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ ಪಿ ಎಚ್ ಗೊರ್ಚಿಯವರು 1/6/1966 ಜನಿಸಿ ದಿನಗೂಲಿ ಸೇವೆಗೆ 15/6/1983 ನಮ್ಮ ಕಟ್ಕೋಳ ಕಚೇರಿಗೆ ಬಂದು ಜಾಯ್ನ್ ಆಗಿ ಸೇವೆ ಸಲ್ಲಿಸೋಕೆ ಪ್ರಾರಂಭ ಮಾಡಿದರು. ಅದನಂತರ 15/6/1993 ಸದರಿ ಅವ್ರದ್ದು ರೆಗ್ಯುಲರ್ ಆಯಿತು ಗೊರ್ಚಿಯವ್ರದ್ದು. ಅಲ್ಲಿಂದ ಇವರು 2006 ಮಟ್ಟ ಕಟ್ಕೊಳ್ಳೋಕೆ ಕಾರ್ಯನಿರ್ವಹಿಸಿ 2006ಕ್ಕೆ ರಾಣಿಮುನ್ನೂರಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋದರು. ತದನಂತರ ನೆಕ್ಸ್ಟ್ 2006ರಿಂದ 2008 ಮಟ್ಟ ರಾಣಿಮುನ್ನೂರಲ್ಲಿ ಕಾರ್ಯನಿರ್ವಹಿಸಿ ನೆಕ್ಸ್ಟ್ ಉಪವಿಭಾಗ ನಂಬರ್ 6 ರಾಮದುರ್ಗಕ್ಕೆ ವರ್ಗಾವಣೆ ಹೊಂದಿ ಇಲ್ಲಿ ಬಂದರು. ಅಲ್ಲಿಂದ 2019 ಡಿಸೆಂಬರ್ ಒಳಗೆ ಅವರು ಸ್ಯಾಂಕ್ಷನ್ ಪೋಸ್ಟಿಗೆ ಬಂದು ಡಿವಿಷನ್ಗೆ ಕಾವಲ್ಗಾರ ಹುದ್ದೆಗೆ ಬಂದು ಇಲ್ಲಿ ಜಾಯ್ನ್ ಆದರು. ತದನಂತರ ಇವರು ಈ ಕಚೇರಿಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿ ದಿನಾಂಕ 30/5/2026 ವಯೋನಿವೃತ್ತಿ ಹೊಂದಿದ್ದಾರೆ. ಇವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಇವರಿಗೆ ದೇವರು ಆಯಸ್ಸು ಆರೋಗ್ಯವನ್ನು ನೀಡಿ ಇವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತು. ಈ ಸಮಾರಂಭದ ಅವರ ಕಿರುಪರಿಚಯವನ್ನು ನಡೆಸಿರ್ತಕ್ಕಂಥ ನಮ್ಮ ರೋಹಿತ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ವಿಭಾಗ ಕಚೇರಿಯಿಂದ ಎಸ್ ಗೊರ್ಚಿ ಅವರಿಗೆ ಸನ್ಮಾನ ಕೃಷ್ಣಾಗ ಏನಾರು ಹೇಳೋದ್ರೆ ಕೃಷ್ಣ ಪುಂಡ್ಲಿಕ್ ಮಾಡ್ಸ ಪುಂಡ್ಲಿಕ್ ಬಂದಿರ್ ತಡ್ರಿ ಅವನ ಕೆಲಸ ಅವನ್ ಮಾಡೋ ಸರ್. ರೆಗ್ಯುಲರ್ ಆಗಿ 42 ವರ್ಷ, ಟೋಟಲ್ 42 ವರ್ಷ, 18 ವರ್ಷಕ್ಕೆ ಅವರು ಸೇರ್ಯಾರ. ಎಲ್ರಿಗೂ
ನಮಸ್ಕಾರ. ಗುತ್ತಿಯವರ ನಿವೃತ್ತಿ ಹೊಂದಿದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಗುತ್ತಿಯವರು ಶಾಂತ ಸ್ವಭಾವ, ಯಾರೇ ಮಾತಾಡಿಸಿದ್ರು ಮತ್ತೊಂದು ಹ್ಞೂ ಸರ್ ಆಯ್ತು ಸರ್, ಹ್ಞೂ ಸರ್ ಆಯ್ತು ಸರ್ ಅಷ್ಟೇ ಅವರು. ಅಂದರೆ ಶಾಂತ ಸ್ವಭಾವ, ಯಾವುದಕ್ಕೂ ಅವರು ಇಲ್ಲ ಅನ್ನೋಂಗಿಲ್ಲ. ಮೊದಲೇ ಅವರು ಬೇಕಿದ್ದೋರ್ಗಾರ ಐಬೇಕಾಗಿದ್ದೋರ್ಗಾರನು ಅವರು ಎಲ್ಲೋರ್ನು ಅಷ್ಟೇ. ನಾನು ಅವನಿಗೆ ಎರಡು ಹೆಸರು ಹೇಳ್ತಿದ್ದೆ, ಪುಂಡ್ಲಿಕ ಬಿಟ್ಟಲ್ಲ, ಬಿಡ್ಲೆ ಬಾ ಅಂದ್ರೂ ಬರ್ತಿದ್ದ, ಪುಂಡ್ಲಿಕ ಬಾ ಅಂದ್ರೂ ಬರ್ತಿದ್ದ. ಅಂದರೆ ನನಗೂ ಕನ್ಫ್ಯೂಸ್ ಆಗ್ಬಿಡೋದು, ಪುಂಡ್ಲಿಕ ಅಂತ ಕರಿಬೇಕು ವಿಠಲ ಅಂತ ಕರಿಬೇಕು ಅಂತೇಳಿ. ಅವನಿಲ್ಲ ಸರ್, ಅವನ ಹೆಸರೇ ಪುಂಡ್ಲಿಕ ಅಂತ. ಹಾಗಾಗಿ ಅವ್ರು ಯಾವುದಕ್ಕೂ ಅವರು ಬೇಜಾರು ಮಾಡ್ಕೊತಿಲ್ಲ, ಶಾಂತ ಸ್ವಭಾವ. ಅವ್ರು ಏನು ಹೇಳಿ ಕೆಲಸಗಾರನು, ನಾನು ಇಲ್ಲೇ ಒಂದೂವರೆ ತಿಂಗಳಿದ್ರು ನಾನು ಇಲ್ಲೇ ಇದ್ದು ರಾತ್ರಿ 9 ಗಂಟೆ ತನಕ ಆದ್ರೂ ಊಟಕ್ಕೆ ಹೋಗ್ಬಾರಪ್ಪ ವಿಠಲ ಅಂದ್ರೂ ಆಯ್ತು ಸರ್ ನೀವು ಹೋದ್ಮೇಲೆ ಹೋಗ್ತೀನಿ ತಗೋರಿ ಸರ್ ಅಂತ. ಅಂದರೆ ಕಚೇರಿ ಅಧಿಕಾರಿಗಳಿಗೆ ಆಗಲಿ ಅಥವಾ ಯಾವುದೇ ಸಿಬ್ಬಂದಿಗಳಿಗಾಗಲಿ ಅವ್ರು ಅಷ್ಟು ರೆಸ್ಪೆಕ್ಟ್ ಕೊಡ್ತಿದ್ರು. ಎಲ್ಲ ಅಧಿಕಾರಿಗಳು ಬಂದ್ರೂ ಅಷ್ಟೇ. ನಾನು 9:30 ಕೂತ್ರು ಇಲ್ಲ ಸರ್ ನೀವು ಹೋದ್ಮೇಲೆ ನಾನು ಹೋಗ್ತೀನಿ ಬಿಡ್ರಿ ಅಂತಿದ್ದೆ. ಇಲ್ಲೇ ಮಗಳ ಮನೆ ಸರ್ ನಾನು ಹೋಗ್ತೀನಿ ಊಟಕ್ಕೆ ಅಂತಿದ್ದೆ. ಆದ್ರೂ ನಾವೆಲ್ಲ ಹೋದ್ಮೇಲೆ ಕರ್ಕೊಂಡು ಹೋಗ್ತಿದ್ದೆ. ಅದು ಕೆಲಸದ ಮೇಲೆ ಅವ್ರಿಗೆ ಭಾಳ ಆಸಕ್ತಿ ಅಂತ ತೋರಿಸುತ್ತೆ. ಹಾಗೆ ಅವರು ಮುಂದಿನ ಜೀವನ ಚೆನ್ನಾಗಿದೆ. ದೇವರು ಅವರಿಗೆ ಆರೋಗ್ಯ ಕೊಡಲಿ, ಅವ್ರ ಕುಟುಂಬ ಸದಸ್ಯರೆಲ್ಲರಿಗೂ ಒಳ್ಳೆಯದಾಗಲಿ, ಅವ್ರಿಗೆ ಒಳ್ಳೆಯದಾಗಲಿ ನಿಮ್ಮಲ್ಲಿ ಅಂತ ಮಾತು ನಗರ ಸರಿಗೆ ಧನ್ಯವಾದಗಳು. ಅದೇ ತರನಾಗಿ ನಮ್ಮ ಕಾಕೂರು ಇಡಬಲಿ ಆದಂಥ ಪಾರಿಶ್ವರ್ ಸಾಹೇಬರು ಒಂದೆರಡು ಮಾತನ್ನು ಈ ಸಮಾರಂಭದ ಅಧ್ಯಕ್ಷರಾದ ಮಾನ್ಯ ಭೇಟಿ ಸರ್ ಅವರು ಹಾಗೂ ರುದ್ರಮಣಿ ಸರ್, ನಾಗರಾಜ್ ಸರ್ ಹಾಗೂ ಈ ಸಮಾರಂಭದ ಕೇಂದ್ರ ಬಂಧುವಾದ ಹೆಚ್ಚು ನಡೆದಂಥ ಎಲ್ಲ ಸಿಬ್ಬಂದಿಯವರೇ ಹಾಗೂ ಬಂದು ಈ ಸರ್ವಿಸ್ ಸರ್ಕಾರಿ ನೌಕರಿಯಲ್ಲಿ ನಿವೃತ್ತಿ ಅನ್ನೋದೊಂದು ಕಡ್ಡಾಯ. ಮತ್ತು ನಿವೃತ್ತಿ ಆಗಿರ್ತಾರೆ, ಅವ್ರಿಗೆ ದೇವರು ಒಳ್ಳೆಯದು ಆಶೀರ್ವಾದ ಮಾಡಲಿಕ್ಕೆ. ಅಂದರೆ ಒಳ್ಳೆಯ ಕಾರ್ಯಗಾರರು ಶಾಂತದಿಂದ ಎಲ್ಲರೂ ಕೇಳಿ ಎಲ್ಲರಿಗೂ ಅನುಕೂಲದಿಂದ ಒಂಥರ ಇದನ್ನು ತಮ್ಮ ಸೇವೆಯನ್ನು ಸಲ್ಲಿಸಿದ್ರು. ಅದಕ್ಕಾಗಿ ಅವರು ಧನ್ಯವಾದ ಹೇಳ್ತಾರೆ. ಹಾಗೂ ಅವ್ರಿಗೆ ಮತ್ತೊಮ್ಮೆ ದೇವರು ಆರೋಗ್ಯ ಮತ್ತು ಇದನ್ನು ಕಾಪಾಡಲಿ ಅಂತ ಧನ್ಯವಾದಗಳು. ಸಮಾರಂಭ ಉದ್ದೇಶಿಸಿ 2 ವಂಶಗಳನ್ನು ನಮ್ಮ ಮುಂದೆ ಹಂಚಿಕೊಂಡಂಥ ಕಾಕೂರು ಸರಿಗೆ ತುಂಬ ಧನ್ಯವಾದಗಳು. ಈಗ ನಮ್ಮ ನಂಬರ್ 6 ಅಧಿಕಾರಿಗಳಾದಂಥ ಶ್ರೀನಿವಾಸ ಸಾಹೇಬರು ಈ ಶುಭ ಸಮಾರಂಭದ ವೇದಿಕೆಯ ಅಧ್ಯಕ್ಷ ಸ್ಥಾನದಲ್ಲಿ ಕಾರ್ಯನಿರ್ವಹಿಸಿದ ಶ್ರೀ ಗಿರೀಶ್ ಭೇಟಿ ಅವರೇ ಹಾಗೂ ಇವತ್ತಿನ ಈ ಸಮಾರಂಭದ ಮುಖ್ಯ ಕೇಂದ್ರ ಬಿಂದುವಾದಂಥ ಶ್ರೀ ಪುಂಡ್ಲಿಕ್ ಕುರ್ಚಿ ಅವರೇ ಹಾಗೂ ಸುರೇಬಾನ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದಂಥ ಶ್ರೀ ಪಿ ನಾಗರಾಜ್ ಅವರೇ, ಕಡ್ಕೋಳ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದಂಥ ಶ್ರೀ ಟಿ ಎನ್ ರುದ್ರಮುನಿ ಅವರೇ ಹಾಗೂ ಕಾಕ್ನೂರು ಉಪವಿಭಾಗ ಕಚೇರಿಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದಂಥ ಶ್ರೀ ಪಾರಿಶ್ವಾಡ್ ಸರ್ ಅವರೇ, ಎಲ್ಲರಿಗೂ ಹಾಗೂ ಈ ಸಭೆಗೆ ಆಗಮಿಸಿದಂಥ ನಮ್ಮ ಪುಂಡ್ಲಿಕ್ ಗುಡ್ಚಿ ಅವರ ಕುಟುಂಬಸ್ಥರಿಗೂ ಹಾಗೂ ನಮ್ಮ ಸಹೋದ್ಯೋಗಿಗಳಿಗೂ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಕಾಲೋನಿಯ ನಮ್ಮ ಆರಾಧ್ಯ ದೇವಿಯಾದಂಥ ಕರಿಯಮ್ಮ ದೇವಿಯನ್ನು ಮನದಲ್ಲಿ ನೆನೆಯುತ್ತಾ ಇವತ್ತಿನ ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಪುಂಡ್ಲಿಕ್ ಗುಡ್ಚಿಯವರು ವಯೋವೃತ್ತಿ ಹೊಂದಿತ್ತಿರೋ ಕಾರಣ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಗೆ ಒಂದು ಏನು ಮೆರುಗು ಅಂತಂದ್ರೆ ಪುಂಡ್ಲಿಕ್ ಗುಡ್ಚಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಾನು 2019ರಲ್ಲಿ ನಾನು ಈ ಕಚೇರಿಗೆ ಜಾಯ್ನ್ ಆದೆ ರಾಮದುರ್ಗ. ಅವಾಗ ಪುಂಡ್ಲಿಕ್ ಗುಡ್ಚಿಯವರು ಉಪವಿಭಾಗ ನಂಬರ್ 6 ಕಾರ್ಯನಿರ್ವಹಿಸ್ತಾ ಇದ್ರು. ಆ ಸಮಯದಲ್ಲಿ ನಮ್ಮ ಉಪವಿಭಾಗದ ಅಧೀನದಲ್ಲಿ ಇರತಕ್ಕಂಥ ಪ್ರವಾಸಿ ಮಂದಿರದೊಳಗೆ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಸರ್. ಅವಾಗ ತದನಂತರ 1 ವರ್ಷ ಮಲ್ಲಿಕಾರ್ಜುನ್ ಸರ್ ಇದ್ದರು ಸರ್ ಕಾಲೋನಿ ಕಚೇರಿ ಮೇಂಟೆನೆನ್ಸ್ಗೆ. ತದನಂತರ ಅವರು ಇದಾದ್ಮೇಲೆ ವರ್ಗಾವಣೆ ಹೊಂದಿದ್ಮೇಲೆ ನನಗೆ ಚಾರ್ಜ್ ಕೊಟ್ಟರು. ಅವಾಗ ಚಾರ್ಜ್ ಕೊಟ್ಟು ಫಸ್ಟ್ ಕೃಷ್ಣ ಅವರು ಮತ್ತೆ ಪುಂಡ್ಲಿಕ್ ಅವರು ಎಲ್ಲರೂ ಕೂಡ ಮಾಡ್ತಿದ್ರು. ಇಲ್ಲಿ ನಮ್ಮ ಕಾಲೋನಿ ಮೇಂಟೆನೆನ್ಸ್ ಪೂರಾ ಕೃಷ್ಣ ಅವರು ಮಾಡ್ತಿದ್ರು ಸರ್. ಐಬಿ ಅಂತ ಬಂದ್ರೆ ಪುಂಡ್ಲಿಕ್
ಯಾಕಂದ್ರೆ ಬೆಳಗ್ಗೆ ಬಂದ ಪ್ರಾಂಪ್ಟ್ ಆಗಿ ಅವ್ರದ್ದು ಟೈಮ್ ಟು ಟೈಮ್ ಸರಿಯಾಗಿ ಪ್ರಾಂಪ್ಟ್ ಆಗಿ ಕೆಲಸಕ್ಕೆ ಬಂದು ಸಾಯಂಕಾಲ ತನಕ ಅಲ್ಲೇ ಇದ್ದು ಸಾಯಂಕಾಲ ಹೋಗ್ತಿದ್ರು. ನೈಟ್ ಡ್ಯೂಟಿ ಆದ್ರೆ ನೈಟ್ ಬರ್ತಿದ್ರು, ಬೆಳಗ್ಗೆ ಮಾರ್ನಿಂಗ್ ಹೋಗ್ತಿದ್ರು ಸರ್. ಪ್ರಾಂಪ್ಟ್ ಡ್ಯೂಟಿ ಎಷ್ಟು ಪ್ರಾಂಪ್ಟ್ ಅಂತಂದ್ರೆ ಸುಳ್ಳು ಇನ್ನೊಂದು ಒಂದು ಕಡೆ ಹೇಳಿ ಇನ್ನೊಂದು ಕಡೆ ಹೋಗೋದು ಅಡ್ಡಾಡೋದು ಅವ್ರ ಕಡೆ ಇಲ್ಲ ಸರ್. ಕೆಲಸಕ್ಕೆ ಬಂದ್ರಂದ್ರೆ ತದನಂತರ ಅವ್ರದ್ದು ಕಾಯಂ ಸ್ಯಾಂಕ್ಷನ್ ಪೋಸ್ಟ್ನಾಗ ಅವರು ನಂತರ ಡಿವಿಷನ್ ಮಾಡ್ಕೊಂಡು ಬಂದರು. ಡಿವಿಷನ್ಗೆ ಇಲ್ಲಿ ರೆಗ್ಯುಲರ್ ಬಂದಾಗ ನಾವು ಉಪವಿಭಾಗ ಸ್ವಲ್ಪ ಸಮಸ್ಯೆ ಆಯಿತು. ನಮ್ಮದು IB ಸಡನ್ ಮೇಂಟೆನೆನ್ಸ್ಗೆ ನಮ್ಗೆ ಸಮಸ್ಯೆ ಆದಾಗ ನಾನು ಅವಾಗ MGK ನಾಗಪ್ಪ ಸರ್ ಇವರು ಅಧಿಕಾರಿಗಳಿದ್ರು. ಅವ್ರಿಗೆ ಹೇಳಿ ಕೆಲಸ ನಾವು ಮತ್ತೆ ಡೆಪ್ಯುಟೇಷನ್ ಮಾಡ್ಕೊಂಡಿವ್ರಿ. ಒಂದಿಷ್ಟು ದಿವಸ ಕಾರ್ಯಭಾರ ವ್ಯವಸ್ಥೆ ಮೇಲೆ ಅವ್ರಿಗೆ ಆ ಕಡೆ ಎಡಿಷನ್ ಮಾಡ್ಕೊಂಡು ಅಲ್ಲೇನೆ ಒಂದಿಷ್ಟು ದಿವಸ ಮಾಡ್ಕೊಂಡ್ಮೇಲೆ ಇಲ್ಲಿ ಡಿವಿಷನ್ದಾಗ ಸಮಸ್ಯೆ ಆಗಕತ್ತಿ. ಹಾಗಾಗಿ ಅವಾಗ ನಮ್ಮ ಮ್ಯಾನೇಜರ್ ಸರು ಇವರು ಇಲ್ಲ ನಮ್ಗೆ ಬೇಕೇ ಬೇಕು ಕುಂಡ್ಲಿಕ್ಕೆ ಅವ್ರಿಗೆ ವಿಭಾಗ ಕಚೇರಿಗೆ ಅಂತೇಳಿ ಪುನಃ ಇಲ್ಲಿ ಹಾಕ್ಸ್ಕೊಂಡ್ರೆ ಅವಾಗ ಅದೇ ಟೈಮಲ್ಲಿ ನಾನು ವಿಭಾಗ ಕಚೇರಿಯಲ್ಲೂ ತಾಂತ್ರಿಕ ಸಹಾಯಕರಾಗಿ ನಾ ಕೆಲಸ ನಿರ್ವಹಿಸ್ತಾ ಇದ್ದೆ. ಅವಾಗ ಹೆಂಗಿರ್ತಂದ್ರೆ ನಾ ಕುಂಡ್ಲಿಕ್ಕೆ ಬರ್ತಿದ್ದೆ, ಬಂದು ಹೋಗ್ಬೇಕಾದ್ರೆ ಕುಂಡ್ಲಿಕ್ಕೆ ಫೈಲ್ ಹಿಡ್ಕೊಂಡು ಹೋಗೋ ಕೆಲಸ ಮುಗಿಸ್ಕೊಂಡ ಸಾಯಂಕಾಲ ಸರ್ ರಾತ್ರಿ ಬರ್ತೀನಿ ಅಂದ್ರೆ ಇವಾಗ ಯಾಕಂದ್ರೆ ನಮ್ದು ಡ್ಯೂಟಿ ಚಲೋ ಹೋಗೋದು ರಾತ್ರಿ 10 ಗಂಟೆ ಅಂತಾರೆ ಸರ್. ನಾವು ರಾತ್ರಿ ಬರ್ತೀನಿ ಅಂದ್ರೆ ಮನೆಯಿಂದ ರೆಡಿಯಾಗಿ ಬಂದ್ಬಿಡೋ ಸ್ವೆಟರ್ ಗಿಟ್ರ್ ಹಾಕೊಂಡು ಫಸ್ಟ್ಲಾಗಿ ಕ್ಯಾಬ್ ಹಾಕೊಂಡು ರೆಡಿಯಾಗಿ ಬಂದ್ಬಿಡ್ತಿದ್ರು ಕುಂಡ್ಲಿಕ್ಕೆ. ಇನ್ನು ಇವ್ರು ರಾತ್ರಿ 12-1 ಗಂಟೆದಾಗ ಕುಂದಿರ್ತಾರೋ ನಿದ್ದೆ ಗೊತ್ತಾಗಿಲ್ಲ ಅಂತೇಳಿ. ಹಂಗೆ ನಮ್ಗೆ ಅವ್ರಿಗೆ ಒಡನಾಟ. ಬಟ್ ಭಾಳ ಒಳ್ಳೆ ಕೆಲಸಗಾರ, ಸೌಮ್ಯ ಸ್ವಭಾವ. ಏನೇ ಹೇಳಿದ್ರು ಅವ್ರಿಗೆ ಕೆಲಸ ಗೊತ್ತಿಲ್ಲ, ಜೆರಾಕ್ಸ್ ಮಿಷಿನ್ ಗೊತ್ತಿಲ್ಲ ಅಂದ್ರೆ ಹೂವಣ್ಣವ್ರು, ಜೆರಾಕ್ಸ್ ಹೊಡಿಪ ಅಂತಂದ್ರೆ ಹೂವಣ್ಣವ್ರು. ಆಮೇಲೆ ಸಿಗ್ರಿ ಇಲ್ಲ ಸರ್ ನಂಗೆ ಗೊತ್ತಿಲ್ಲ ಜೆರಾಕ್ಸ್ ಮಾಡೋದು. ಈ ರೀತಿ ಅವ್ರ ಸ್ವಭಾವ. ಅವ್ರಿಗೆ ಇನ್ನು ಮುಂದೆನೂ ಸಹ ನಮ್ಗೆ ವಿಭಾಗ ಕಚೇರಿ ಆಗಲಿ ನಮ್ಮ ಉಪವಿಭಾಗದಲ್ಲಿ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ನಮ್ಗೆ ಅವರ ಕರ್ತವ್ಯ ಅವಶ್ಯಕತೆ ಇದ್ದಾಗ ನಾವು ತಮ್ಗೆ ನೀಡಿದ ಟೈಮ್ನಾಗ ತಿಳಿಸಿದ್ರೆ ತಾವು ಮುಂದೆನೂ ಕೂಡ ನಮಗೆ ಬಂದು ಸಹಾಯ ನಮಗೆ ಕೆಲಸ ಮಾಡಿರಿ ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿ ಕೇಳ್ಕೊತಾ ಇದ್ದೇನೆ. ತದನಂತರ ಅವ್ರಿಗೆ ಇನ್ನು ಮುಂದೆ ಅವ್ರ ಫ್ಯಾಮಿಲಿ ಜೊತೆಗೆ ನಿವೃತ್ತಿ ಆದ ನಂತರ ಟೈಮ್ ಕೊಟ್ಟು ಅವ್ರಿಗೆ ಒಳ್ಳೆಯ ಸಮಯ ಸಿಗಲಿ, ಆಮೇಲೆ ಆರೋಗ್ಯ ಆಯುಷ್ಯ ಅವ್ರ ಕುಟುಂಬಸ್ಥರಿಗೆ ಎಲ್ಲ ತಾಯಿ ಕರಿಯಮ್ಮ ದೇವಿ ಒದಗಿಸಲಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸಂಭ್ರಮ ಉದ್ದೇಶಿಸಿ PS ಗೊಡ್ಚಿ ಅವರ ಕಾರ್ಯವೈಖರಿಯ ಬಗ್ಗೆ ವರ್ಷಗಳನ್ನು ನಮ್ಮನ್ನು ಹಂಚಿಕೊಂಡಂಥ ಸಹಾಯಕ ಕಾರ್ಯನಿರ್ವಹಿಸಿದ ಸಭೆಗೆ ತಮ್ಮ ಈ ಸಭೆ ಕುರಿತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ಚೆನ್ನಾಗಿ ಗೊಡ್ಚಿ ಅವರ ಸಹೋದ್ಯೋಗಿ ಆದಂಥ ಕೃಷ್ಣ ಅವರು ಒಂದೆರಡು ಮಾತುಗಳನ್ನು ಹೇಳಿದರು. ಮತ್ತೆ ಇವರು ಅವ್ರ ಕುಟುಂಬದ ಸದಸ್ಯರು ಯಾರು ಮಾತಾಡಿದ್ರೆ ಮಾತಾಡ್ತಾರೆ. ನೀವು ಹೇಳ ಅವರ ಹಳೆಯವ್ರಿಗೆ ಈಗ ಈ ಸಮಾರಂಭವನ್ನು ಉದ್ದೇಶಿಸಿ ಅಧ್ಯಕ್ಷ ಸ್ಥಾನ ವಹಿಸಿದಂಥ ನಮ್ಮ ವೆಂಕಟೇಶ್ವರು ಒಂದೆರಡು ಮಾತುಗಳನ್ನು ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ನಾವು ಚೇರ್ಮನ್ ಮಾತಾಡೋದು ಕಡಿಮೆ, ಅಷ್ಟೇ ಹೇಳ್ತಿದ್ದೀನಿ. ಇದು ಅನಿವಾರ್ಯವಾಗಿ ಮಾತಾಡ್ತಿದ್ದೀನಿ. ಇಷ್ಟು ಮುಂಚೆ ಎಲ್ಲಿ ಮಾತಾಡಿಲ್ಲ. ಅಲ್ಲಿ ತೆಗೆಸೋದು ಒಂದು ನೋಡಿದ್ದೀನಿ ಅಂದರೆ ಕೊಂಡಿಗೋರು ಇಲ್ಲಿ ಇದ್ದಷ್ಟು ದಿವಸ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು. ಪ್ರಾಂಪ್ಟಾಗಿ ನನ್ನ IB ರೂಮಿನಿಂದ ಹೋಗ್ತಿದ್ರೆ ಕರೆಕ್ಟ್ ಟೈಮ್ ಬರೋರು ನಮ್ಮ ಮನೆಗೆ. ಕರೆಕ್ಟ್ ಟೈಮ್ ಬಂದು ತಮ್ಮ ಕೆಲಸ ನಿರ್ವಹಿಸಿ ಹೋಗ್ಬಾರ್ದು. ಅದೊಂದು ನೋಡಿ ಚೆನ್ನಾಗಿ ಅಬ್ಸರ್ವ್ ಮಾಡಿರೋದು. ಇನ್ನು ಮುಂದೆ ಅವ್ರದ್ದು ನಿವೃತ್ತಿ ಜೀವನ ಕುಟುಂಬದವರಿಗೆ ಚೆನ್ನಾಗಿ ಇಲ್ಲ ಅಂತೇಳಿ ಅವರಿಗೆ ಆರೋಗ್ಯ ಹಾಗೂ ಆಯುಷ್ಯ ಚೆನ್ನಾಗಿದೆ ಅಂದ್ಕೊಂಡು ಬಿಡಬೇಕು. ಅವ್ರಿಗೆ ಒಳ್ಳೆಯದಾಯಿತು. ನಾನು ಎರಡು ಮಾತು ಈ ಸಮಾರಂಭವನ್ನು ಉದ್ದೇಶಿಸಿ ಅಧ್ಯಕ್ಷ ಸ್ಥಾನವನ್ನು ಮಾಡಿದಂಥ ವೆಂಕಟೇಶ್ವರಿಗೆ ಈ ಸಭೆಯ ಕುರಿತು ಧನ್ಯವಾದಗಳನ್ನು ಹಂಗ ಹೋಗುದಲ್ಪ ಹಂಗ ಮಾತಾಡ್ಲಾರ್ದ ಹಂಗ ಮಾತಾಡು. ಸೇರಿ ಆದ್ಮೇಲೆ 10 ವರ್ಷ ವರ್ಷ ಆದ್ಮೇಲೆ ಆ MRL ಆದ್ಮೇಲೆ ಮತ್ತೆ ಪಬ್ಲಿಕ್ ಸ್ಟೈಲ್ ಕೆಲಸ ಗಿಸಿ ಎಲ್ಲ ಗೊತ್ತು. 2002 2005 ಇಲ್ಲಿ ಬಂದರೆ ಶಿಕ್ಷಕ ಅಲ್ಲೇ ಮಾಡಿದ್ರು. ಅಲ್ಲಿದ್ದು ಮಾಡ್ಕೊಂಡು ಅಲ್ಲೇ IB ಹಾಕಿದ್ರು. ಅಲ್ಲೇ IBಗಿನ ಅಲ್ಲೇ ಒಂದು 15 ವರ್ಷ ಮಾಡಿ 15-18 ವರ್ಷ ಮಾಡಿ
ಅಲ್ಲಿಂದ ಸ್ಯಾಂಕ್ಷನ್ ಕೋರ್ಟ್ ಮಾಡ್ಕೋಬೇಕು, ಸ್ಯಾಂಕ್ಷನ್ ಕೋರ್ಟ್ ಮಾಡ್ಕೋಬೇಕು ಏನಾಗ್ತದೆ. ಮತ್ತು ಇಂಪ್ಲಿಮೆಂಟ್ ಆಗಿಲ್ಲ, ಆದಾಗಂಗಿಲ್ಲ, ಇದಾಗಂತ ಅಷ್ಟು ಕೂಡ ಹೋಗಿ ಮಾಡ್ಕೊಂಬಂದ್ವಿ. ನೀವು ಕಟ್ಟಿದ್ದೆ ಸ್ಯಾಂಕ್ಷನ್ ಕೋರ್ಟ್ ಉಳಿದು ಮತ್ತೆ ಇದನ್ನು ಮಾಡಿದ್ರೆ ಏನು ಬಂದು ಈಗ ನೈಟ್ ಇದ್ದಾಗ ನಿಮ್ಗೆ ಇದಿಲ್ಲ, ರಜೆ ಸಿಗೋದಿಲ್ಲ, ಆ ಸಿಗೋದಿಲ್ಲ ಹಿಂಗಂತಾರೆ. ಮತ್ತೆ ಐಬ್ಯಾಗ್ ಬರ್ತದೆ. ಅದೇ ಐಬ್ಯಾಗ್ ಒಂದು 2-3 ವರ್ಷ ಮಾಡಿದ್ವಿ, 4-5 ವರ್ಷ ಮಾಡಿದ್ವಿ. ಮಾಡಿ ಮತ್ತೆ ಇವರು ಆ್ಯಕ್ಷನ್ ಕಡಿಮೆ ಐತೆ ನಿಮಗೆ, ಇದು ಬೇಕು ಬರಬೇಕು ನಿಮಗೆ ಎಲ್ಲ ನೀವು ಬಾರ ಅಂತಿದ್ರು ನಾವು ಸಾಹೇಬ್ ಮೇಲೆ ಸರ್ ಹೇಳ್ಕೊಳ್ಬೇಕಾಗಿ ಮಾಡಿದ್ರೆ ಮತ್ತೆ ತಮ್ಮ ನಿವೃತ್ತಿ ಸರ್ವಿಸ್ನಲ್ಲಿ ಏನೇನ ವಿಷಯಗಳನ್ನು ನಮ್ಮನ್ನು ನೆಚ್ಚಿಕೊಂಡ ಧನ್ಯವಾದಗಳು. ಈಗ ಜೆಪಿ ಕಚೇರಿಯಿಂದ ಅವರಿಗೆ ಸನ್ಮಾನ ಮಾಡ್ಕೊಂಡು ನಮ್ಮ ಕಡೆಗೆ ಹೋಗ್ಬಿಟ್ಟು ಸಭೆಯಾಗ ಚೆನ್ನಾಗಿ ಸಮಾರಂಭದ ಕೇಂದ್ರ ಬಿಂದುವಾದಂತಹ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಪಾರ್ಟಿಸಿಪೇಟ್ಸ್ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ರೈತರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಬಿ ನಾಗರಾಜ್ ಸರ್ ಕೂಡ ತಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ. ರೈತನಾಗಿ ಕಳಕಳು ಕಚೇರಿಯಾಗಿ ಆದಂತ ಋತುಮಣಿ ಸರ್ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಅವರಿವರೇ ಅದೇ ವೇದಿಕೆ ಮುಂಭಾಗದಲ್ಲಿ ಆಸಿದಂತ ಕಚೇರಿ ಅಧಿಕಾರಿಗಳಿಗೆ ಹಾಗೂ ಅವರ ಕುಟುಂಬದವರಿಗೂ ಕೂಡ ಈ ಸಮಾರಂಭದ ಎಲ್ಲರಿಗೆ ತುಂಬ ಧನ್ಯವಾದಗಳನ್ನು ಕೊಡ್ತೀನಿ. ಈಗ ಅಲ್ಪಪುರಾರ ವ್ಯವಸ್ಥೆ ಮಾಡಲಾಗಿದೆ, ಎಲ್ಲರೂ ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೀನಿ. ಈಗ ನಂಬರ್ 6